ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದ್ದಂಥ ವಿಷಯ, ಇವತ್ತು ರಿಸರ್ವ್ ಬ್ಯಾಂಕ್ ಇರ್ಬೋದು, ನಬಾರ್ಡ್ ಇರ್ಬೋದು. ಇವತ್ತು ನಬಾರ್ಡ್ ಬ್ಯಾಂಕಿನವ್ರು ಇವತ್ತು ಏನಪ್ಪ ಅಂತಂದ್ರೆ ಸರಿಯಾಗಿ ನಮಗೆ ರೈತರಿಗೆ ಸಾಲ ಕೊಟ್ಟರೆ ಏನಪ್ಪ ಅಂತಂದ್ರೆ ಈ ಮೈಕ್ರೋ ಎಂಬಂಥ ಈ ಪದ ಇಡೀ ಕರ್ನಾಟಕದಲ್ಲಿ ಬರ್ತಿದ್ದಿಲ್ಲ. ಯಾಕೆ ಅಂತಂದರೆ ಇವತ್ತಿನ ದಿನ ಹೋದ ವರ್ಷ 5,600 ಕೋಟಿ ಇವತ್ತು ರೈತರಿಗೆ ಸಾಲ ಕೊಟ್ಟಿತ್ತು ನಬಾರ್ಡ್ದವರು. ಈ ಸಲ ಕಡಿತ ಬಿದ್ದದ್ದು ಏನಪ್ಪ ಅಂತಂದರೆ 2,300 ಕೋಟಿ ಈ ಸಲ ನಮಗೆ ಕಡಿತ ಬಿದ್ದದ. ಮೈಕ್ರೋ ಫೈನಾನ್ಸ್ ಇವತ್ತು ಬಂದ ಮ್ಯಾಗೆ ಇವತ್ತು ರೈತರಿಗೆ ಭಾಳಷ್ಟು ಹೊಡೆತ ಬಿದ್ದು ಇವತ್ತು ರೈತರು ಆತ್ಮಹತ್ಯೆಗೆ ಒಳಗಾಗ್ತಾಯಿದ್ದಾರೆ, ಗುಳೆ ಹೋಗ್ತಾಯಿದ್ದಾರೆ, ಬಾಂಬೆ, ಪುನಃ ಮೈಸೂರು, ಬೆಂಗಳೂರು. ಅದಕ್ಕೆ ಕೂಡಲೇ ಈಗ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದ್ರೆ ಕಲಬುರಗಿಯಲ್ಲಿ ಕೂಡ ಇಡೀ ತಾಲೂಕಿನಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ ಇವತ್ತೇನು ಸಾಲ 50,000 ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಇವತ್ತೇನದು ಬಡ ರೈತರಿಗೆ ಇವತ್ತೇನು ಮೈಕ್ರೋ ಫೈನಾನ್ಸ್ ಏನು ತಂದಿಟ್ಟದ, ಇವತ್ತು ಅವರು ಗುಳೆ ಹೋಗಕ್ಕೆ ಮೈಕ್ರೋ ಫೈನಾನ್ಸೇ ಕಾರಣ ಇವತ್ತು. ಮತ್ತು ಇವತ್ತೇನಪ್ಪ ಅಂತಂದ್ರೆ ಮೈಕ್ರೋ ಫೈನಾನ್ಸ್ದಾಗ 50,000 ಕೊಟ್ಟು ಇವತ್ತೇನದ 10% ಇವತ್ತು 20%ಕ್ಕೆ ಇವತ್ತು ಬಡ್ಡಿ ಹೋಗಿ ಮುಟ್ಟದಂಗೆ ಆಗ್ಯದ. ಕೂಡಲೇ ಅದು ನಿಲ್ಲಬೇಕಂತೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ಕಲಬುರಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನಪ್ಪ ಅಂತಂದ್ರೆ ನಾವು ಪತ್ರಿಕೆಗೋಷ್ಠಿ ಮಾಡಿದ್ದೀವಿ. ಮೊನ್ನೆ 29ನೇ ತಾರೀಕಿನ ದಿನ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ನಾವು ಫ್ರೀಡಮ್ ಪಾರ್ಕದಲ್ಲಿ ಅವತ್ತೇನಪ್ಪ ಅಂತಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅವತ್ತು ನಬಾರ್ಡ್ ಬ್ಯಾಂಕಿನಿಗೂ ಕೂಡ ನಾವು ಹೋಗಿದ್ದೇವೆ ಮತ್ತು ರಿಸರ್ವ್ ಬ್ಯಾಂಕಿನಿಗೂ ರಾಜ್ಯ ಅಧ್ಯಕ್ಷರು ನಮಗೆ ಕರ್ಕೊಂಡು ಹೋಗಿದ್ದರು. ಅವತ್ತು ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದವರು ನಮಗೆ ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ, ಅದಕ್ಕೆ ನಾವು ಕೊಡ್ತಾಯಿಲ್ಲ ಅಂತೇಳಿ ಅವ್ರು ಏನಪ್ಪ ಅಂತಂದ್ರೆ ನಮಗೆ ಹೇಳಿದ್ರು. ಈ ಕೂಡಲೇ ಏನಪ್ಪ ಅಂತಂದ್ರೆ ನಬಾರ್ಡ್ದವ್ರಿಗೆ ನಾವು ಏನಪ್ಪ ಅಂತಂದ್ರೆ ಹೋದ ಸಲ 5,600 ಕೋಟಿ ಏನು ಬಂದಿತ್ತು ಸರ್ಕಾರ, ಅದಕ್ಕೆ ಕೂಡಲೇ ಅದಕ್ಕೆ ನಬಾರ್ಡ್ ಕೊಟ್ಟರೆ ರೈತರಿಗೆ ಏನದ ಅನುಕೂಲ ಆಗ್ತದ. ಇಲ್ಲದಿದ್ದರೆ ರೈತರಿಗೆ ಭಾಳಷ್ಟು ಹೊಡೆತ ಬೀಳುತ್ತದೆ. ಅದು ಕೂಡಲೇ ಮೈಕ್ರೋ ಫೈನಾನ್ಸ್ ಎಂಬುದು ಅದು ಏನು ವಿಷ ಬೀಜ ಏನು ಬಿತ್ತುಗತ್ತಾರ ಅದು ಕೂಡಲೇ ನಿಂದಿರಬೇಕು. ಆ ವಿಷ ಬೀಜ ಕಿತ್ತಾರು ಹೊಡಿಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅದು ಒಂದು ವೇಳೆ ನಿಂತಿಲ್ಲಪ್ಪ ಅಂತಂದ್ರೆ ಇಡೀ ಕರ್ನಾಟಕ ನಾವು ಬಂದ್ ಮಾಡಿ ಅದು ಮೈಕ್ರೋ ಫೈನಾನ್ಸ್ ಹೋಗೋವರೆಗೂ ಬಿಡೋದಿಲ್ಲ ಅಂತೇಳಿ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಈಡಾಗಬಾರ್ದು, ಅವ್ರು ಹೋಗಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಬಡ ರೈತರಿಗೂ ನಾನು ವಿನಂತಿ ಮಾಡ್ತೀನಿ. ಏನಪ್ಪ ಅಂತಂದ್ರೆ ಮಕ್ಕಳು ಪಾಸ್ ಆದ್ರಂದ್ರೆ 20,000 30,000 ಏನು ನೀವು ತೊಗೋತೀರಿ ಮೊಬೈಲ್ ಸಲಕ್ಕೆ, ಅದು ತೊಗೊಂಬದು ಬಿಡಬೇಕು. ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಆಯುಷ್ಯಕ್ಕೆ ಒಳಗಾಗಬಾರ್ದು, ರೊಕ್ಕ ಸಿಗ್ತಾವೆ ಅಂತೇಳಿ ತೊಗೋಬಾರ್ದು ಅಂತೇಳಿ ನಿಮಗೂ ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅದು ಆಗಬಾರ್ದು. ಮೈಕ್ರೋ ಫೈನಾನ್ಸ್ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ಇದು ಸಾಕಬೇಕಂತೇಳಿ ನಾವು ಇವತ್ತು ಸರ್ಕಾರ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ವತಿಯಿಂದ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ, ಕಲಬುರಗಿ.